ಸುಡುವುದರ ಮೂಲಕವಾಗಿ ಒಂದು ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿತ್ತು. ಒಂದು ಆನೆ ಮೆರವಣಿಗೆ ಮುಗಿದು ಇವತ್ತು ಉಚ್ಚಾಯಿ ಮೆರವಣಿಗೆ ನಡೀತಾ ಇದೆ. ಇದನ್ನು ಕುರಿತಾಗಿ ಮತ್ತು ಯಾವ ರೀತಿಯಾಗಿ ಈ ಬಾರಿ ಶಲೆ ಹಚ್ಚುವಂಥ ಕಾರ್ಯಕ್ರಮ ಆಗಿರ್ಬೋದು ಮುಂತಾದವುಗಳು ಯಾವ ರೀತಿಯಾಗಿ ನಡೆಯಲಿದೆ? 2025ನೇ ಸಾಲಿನ ಶ್ರೀ ವೀರಭದ್ರೇಶ್ವರ ಜಾತ್ರೆಯ 10ನೇ ತಾರೀಕು ಎಣ್ಣೆ ಹಚ್ಚುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಅದೇ ರೀತಿ 14ನೇ ತಾರೀಕು ದಿವಸ ವೀರಭದ್ರೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಜೇರ್ಪೇಟ್ನಲ್ಲಿ ಶೆಲ್ಲ ಸುಟ್ಟು ಹಾಗೂ ಅಗ್ಗಿಗೆ ಹೋಗಿ ಅಲ್ಲಿ ಶೆಲ್ಲ ಸುಡುವ ಕಾರ್ಯಕ್ರಮ ಮಾಡಿ ವಾಪಸ್ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಈ ಸಾರಿ ವಿಶೇಷವಾಗಿ 15ನೇ ತಾರೀಕು ದಿವಸ ಆನೆ ಮೆರವಣಿಗೆ ಏನಿತ್ತು, ಸ್ವಂತ ಒಂದು ಆನೆಯನ್ನು ತಂದು ಅಂಬಾರಿ ಕಟ್ಟಿ ವೀರಭದ್ರೇಶ್ವರ ಫೋಟೋ ಇಟ್ಟು ಅದನ್ನು ಈ ಸಲ ಹೊಸದು ಒಂದು ಆಗಿದೆ. ಅದೇ ರೀತಿ 19ನೇ ತಾರೀಕು ತನಕ ಆನೆ ಮೆರವಣಿಗೆ ಆಗಿ 20ನೇ ತಾರೀಕು ಈಗ ಉಚ್ಚಾಯಿ ಮೆರವಣಿಗೆ ಇವತ್ತು ಚಾಲನೆ ಆಗಿದೆ. ಇದು 24ನೇ ತಾರೀಕು ತನಕ ಇರುತ್ತದೆ. 24ನೇ ತಾರೀಕು ಕಾಶಿ ಸವಾರಿಯಾಗಿ ರಾತ್ರಿ 12 ಗಂಟೆಗೆ 12:05 ನಾವು ದೇವಸ್ಥಾನದಿಂದ ಹೊರಡುತ್ತೇವೆ. ಅದೇ ರೀತಿ 25ನೇ ತಾರೀಕು ಅಗ್ಗಿ ಪ್ರವೇಶ ಇದೆ. 25ನೇ ತಾರೀಕು ಸಾಯಂಕಾಲ 7 ಗಂಟೆ ದೇವಸ್ಥಾನದಿಂದ ಹೊರಗಡೆ ಆಗುವುದು. ಅಗ್ನಿ ಪ್ರವೇಶ ಏನದ ನಮ್ಮದು ಗುರುಗಳ ಆದೇಶದ ಮೇರೆಗೆ 5ರಿಂದ 5ವರೆಗೆ ಅಗ್ನಿ ಪ್ರವೇಶ ಮಾಡಬೇಕಂತೇಳಿ ನಮ್ಮ ದೇವಸ್ಥಾನ ಕಮಿಟಿ ವತಿಯಿಂದ ಎಲ್ಲ ಭಕ್ತರದು ವತಿಯಿಂದ ನಾವು ಒಂದು ವೇಳೆಯನ್ನು ಫಿಕ್ಸ್ ಮಾಡಿದ್ದೀವಿ. ಅದೇ ರೀತಿ ತೇರಿನ ಮೆರವಣಿಗೆ 26ನೇ ತಾರೀಕು 7ನೇ ತಾರೀಕು 7 ಗಂಟೆಗೆ ಸಾಯಂಕಾಲ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಮಾಡಿ ಬೀದಿಯಲ್ಲಿ ಎಲ್ಲೇ ಆಗಲಿ ಚಾಲ್ ಹಚ್ಚ ಕಾರ್ಯಕ್ರಮ ಇದ್ದೇ ಇರುತ್ತದೆ. ಇಷ್ಟೇ ಎಲ್ಲ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲ ಭಕ್ತರಾಗಲಿ ನಮಗೆ ಸಹಕರಿಸಬೇಕು. ಬೆಳಿಗ್ಗೆ 6 ಗಂಟೆಗೆ ನಮ್ಮದು ಪಟಾಕಿ ಉತ್ಸವ ಇದೆ. ಒಳ್ಳೆ ರೀತಿ ರಾತ್ರಿ ಇದ್ದರೆ ಪಟಾಕಿ ಒಳ್ಳೆಯದಾಗುತ್ತದೆ. ಅದರ ಸಲುವಾಗಿ 5:15ರಿಂದ 6 ಗಂಟೆ ತೇರು ಎಳೆ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಇಚ್ಛೆ ಇದೆ. ಆದರೆ ದೇವ್ರ ಇಚ್ಛೆ ಏನಿದೆ ಗೊತ್ತಾಗಲ್ಲ. ಏನೇ ಆಗಲಿ ಒಂದು ಟೈಮಿನ ಮೇಲೆ ಒಂದು ಮಾಡಬೇಕಂತೇಳಿದೆ. ಎಲ್ಲ ಕಾರ್ಯಕರ್ತರನ್ನು ನಾಳೆ ಹಿರೇಮಠದಲ್ಲಿ ಗುರುಗಳ ನೇತೃತ್ವದಾಗಲಿ ಒಂದು ಸಭೆ ಕರೆದು ನಾವು 24ನೇ ತಾರೀಕು 25ನೇ ತಾರೀಕು 26ನೇ ತಾರೀಕು ಯಾವ ರೀತಿ ನಾವು ವ್ಯವಸ್ಥೆ ಮಾಡ್ಕೋಬೇಕು, ಅದೇ ರೀತಿ ಬಂದು ಭಕ್ತರಿಗೆ ಏನೋ ಒಂದು ಮುಳ್ಳು ಒಂದು ಅವರಿಗೆ ಧಕ್ಕೆ ಆಗಬಾರ್ದು. ಆ ಪರಿಸ್ಥಿತಿ ನಾವು ನೋಡ್ಕೊಬೋದು. ನಮ್ಮದು ಎಲ್ಲರದ್ದು ಜವಾಬ್ದಾರಿ ಇದೆ. ಬಂದಿದ್ದ ಭಕ್ತರಿಗೆ ಏನೇ ಒಂದಾಯಿತು ಅಂತಂದ್ರೆ ನಾವು ಮಾಡಿದ್ದು ಏನು ಹುಮ್ನಾಬಾದ್ ಹೆಸರೇ ಹಾಳಾಗ್ತದೆ. ಅದಕ್ಕೆ ಎಲ್ಲರೂ ನಾವು ಹಿಡ್ಕೊಂಡು ಎಲ್ಲ ಇಲ್ಲಿ ಏನು ಸಣ್ಣ ಕಾರ್ಯಕರ್ತರು ಅದಾರ ಎಲ್ಲರೂ ದೇವರು ಭಕ್ತರಾಗಿ ಇಲ್ಲಿ ಸೇವಾ ಮಾಡಿ ಒಳ್ಳೆ ರೀತಿಲಿಂದ ಜಾತ್ರೆ 2025 ಒಳ್ಳೆ ದಿವಸ ಒಳ್ಳೆ ಜಾತ್ರೆ ಮಾಡಿ 30ನೇ ತಾರೀಕು ಅಂದ್ರಂಬ್ಲಿ ಮಾಡಿ ಜಾತ್ರಾ ಸಮಾಪ್ತಿ ಮಾಡ್ತೀವಿ. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕಿ ಜಯ. ನಮ್ಮ ವೈಭವ ಮೂರ್ತಿ ವೀರಭದ್ರೇಶ್ವರ ಮೆರವಣಿಗೆ ವೇಳೆ ಎಲ್ಲ ಭಕ್ತಾದಿಗಳು ಶಾಂತಿ ಕಾಪಾಡಬೇಕು. ಮತ್ತು ಯಾವ ಕಮಿಟಿ ಯಾರ್ಯಾರಿಗೆ ಕೊಟ್ಟರೆ ಆ ಕಮಿಟಿದವರು ಆ ಕೆಲಸ ಮಾಡಬೇಕು. ಯಾರು ಏನದ ಅಂತಂದ್ರೆ ವೀರಭದ್ರೇಶ್ವರ ಮನೆ ದೇವರು ಅಂತೇಳಿ ತಿಳ್ಕೊಂಡು ಎಲ್ಲರೂ ಮನಸ್ಪೂರ್ವಕವಾಗಿ ನಮಗೆ ಯಾರೇ ಆಜು ಬಾಜು ಇದ್ದವ್ರು ಅವ್ರು ಇರ್ಬೋದವ್ರು ಅಂತ ತಿಳ್ಕೊಂಡು ಕಿಸಿಂದ ಏನದ ನಡಿಬೇಕಂತೇಳಿ ಶ್ರೀ ವೀರಭದ್ರೇಶ್ವರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.